Okay, let's go. 808s held down like a paperweight. She just wanna come around, but I made a way. Want my money, need it now, want a paper chase. ಹಾಯ್ ಗಾಯ್ಸ್, ಇವಾಗ ನಾವು ಊಟ ಮಾಡ್ಕೊಂಡು ದೇವರ ಮನೆ ಬೆಟ್ಟ ಬ್ರಂಚ್ ಮಾಡಿದ್ವಿ. ಆ್ಯಕ್ಚುಲಿ 12:45 ಊಟ ತಿಂಡಿ ತಿಂದಿದ್ದು ನಾವು. ಸೊ ಬ್ರಂಚ್ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಆಯ್ತು, ಆಮೇಲೆ ಆ್ಯಂಡ್ ಈ ಬ್ರಂಚ್ ಮುಗಿಸ್ಕೊಂಡು ಇವಾಗ ದೇವ್ರ ಮನೆ ಬೆಟ್ಟ ಕಡೆ ತಿರ್ಗಾ ಹೊರಟಿದ್ದೀವಿ. ಇದು ಆನೇಕಲ್ ದೇವ್ರ ಮನೆ ಬೆಟ್ಟ ಅಲ್ಲ, ಈ ದೇವರ ಬೆಟ್ಟ ಬಂದು ನಿಯರ್ ಕುದುರೆಮುಖ ಇರೋದು, ನಿಯರ್ ಧರ್ಮಸ್ಥಳ. ತುಂಬಾ ಚೆನ್ನಾಗಿದೆ ನೋಡಿ. ಈ ರೋಡ್ಗಳು, ಈ ಜಾಗಗಳು, ಒಂದೊಂದ್ಸತಿ ಎಲ್ಲ ಸಿಟಿ ಲೈಫ್ ಬಿಟ್ಬಿಟ್ಟು ಇಂಥ ಕಡೆನೇ ಸೆಟ್ಲ್ ಆಗೋಣಪ್ಪ ಅನ್ಸ್ಬಿಡ್ತು ನೆಮ್ಮದಿಯಾಗಿ. ಈ ಘಾಟ್ ಸೆಕ್ಷನ್ ಅಲ್ಲಿ ಇರೋ ರೈಡ್ ಮಜಾ ಬೇರೆ ಯಾವ್ದ್ರಲ್ಲೂ ಬರಲ್ಲ. ನಾವು ದೇವರ ಬೆಟ್ಟಕ್ಕೆ ಘಾಟ್ ಸೆಕ್ಷನ್ ಇಂದ ಹೋಗ್ತಾ ಇದ್ದೀವಿ. ಬಟ್ ರೋಡ್ಗಳು ಮಾತ್ರ ತುಂಬಾ ಫೇಸ್ ಇದೆ. ಮೂರುಗಳು ಮನೆ ಇರೋದು, ಮಳೆ ಬರ್ತಾ ಇದೆ. ಆದ್ರೆ ಏನೇ ಹೇಳಿ, ನಾನು ತುಂಬಾ ಜನ ರೈಡಿಂಗ್ ಗ್ರೂಪ್ಸ್ ಜೊತೆ ಗ್ಯಾಂಗ್ ಜೊತೆ ಟ್ರಾವೆಲ್ ಮಾಡಿದ್ದೀನಿ. ನಮ್ ಗ್ರೂಪ್ ನಮ್ಗೆ ಕೊಡೋ ವೈಬು ಮಜಾ ಬೇರೆ ಯಾವುದು ಕೊಡಲ್ಲ. ಇದು ಮಳೆ ಹೆಂಗಿದೆ ಅಂದ್ರೆ ಒಂದ್ ಸ್ವಲ್ಪ ಆ ಕಡೆ ಬರುತ್ತೆ, ಒಂದ್ ಸ್ವಲ್ಪ ಈ ಕಡೆ ಬರಲ್ಲ, ಆ ತರ ಮಳೆ ಇದು. ಈ ಕಡೆ ಪ್ರತಿಯೊಂದು ಊರು ತುಂಬಾ ಚೆನ್ನಾಗಿದೆ. ವಿಲೇಜ್ ಲಿಮಿಟ್ಸ್. ಸೊ ಆಲ್ವೇಸ್ ಡ್ರೈವ್ ಸ್ಲೋ ಅಂಡ್ ಡ್ರೈವ್ ಸ್ಲೋ. ಏನೇ ಇರ್ಲಿ ಗಾಯಸ್, ಅದು ವಿಲೇಜ್ ರೋಡ್ ಇರಲಿ, ಇನ್ನೊಂದು ರೋಡ್ ಇರಲಿ, ಒಂದಂತ ತಲೆಯಲ್ಲಿ ಇಟ್ಕೊಳ್ಳಿ. ವೇರ್ ಹೆಲ್ಮೆಟ್, ವೇರ್ ಆಸ್ ಮಚ್ ಆಸ್ ಯು ಕ್ಯಾನ್ ಅಂಡ್ ಸ್ಟೇ ಸೇಫ್. ಅಷ್ಟೇ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಪ್ಪ, ನನ್ನ ಗಾಡಿಯಲ್ಲಿ ಫುಲ್ ಟ್ಯಾಂಕ್ ನೋಡೋ ಖುಷಿನೇ ಬೇರೆ. ಪ್ರತಿಯೊಬ್ಬರಿಗೂ ಆಗಿದೆ ಗಾಡಿನ ಫುಲ್ ಟ್ಯಾಂಕ್ ಮೇಂಟೈನ್ ಮಾಡ್ತೀನಿ ನಾನು ಎಚ್ಚರ ಮಾಡಿದ್ಮೇಲೆ ನಾನು ಅದು ಮಾಡ್ತೀನಿ. ಪ್ರತಿಯೊಬ್ಬರು ನೆರವೇರಿಸ್ಕೊಳ್ಳೋದಿದೆಯಲ್ಲ, ಅದೆಲ್ಲ ದಟ್ಸ್ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ. ನನಗೆ ತುಂಬಾನೇ ಇಷ್ಟ ಬಂದಿರೋದು. ಇಲ್ಲಿ ನಮ್ಮ ಫ್ರೆಂಡ್ ಏನಕ್ಕೋ ಅಷ್ಟೊಂದು ಕೊಟ್ಟಿದ್ದಾರೆ. ರೈಟ್ ಧರ್ಮಸ್ಥಳ, ಮಂಗಳೂರು, ಹೊರನಾಡು. ಹೊರಗಡೆ ಇರೋ ನಾಡಿನ ಹೊರನಾಡು ಅಂತಾರೆ, ಒಳಗಡೆ ಇರೋದನ್ನ ಏನಂತಾರೆ, ಹೊರನಾಡು ಅಂತಾರೋ ಏನಂತಾರೋ ಗೊತ್ತಿಲ್ಲ. ಮಳೆ ಇನ್ನು ಇವಾಗ ರೆಸ್ಲಿಂಗ್, ಇವಾಗ ಹನಿ ಬೀಳೋಗಿದೆ. ಎಲ್ಲದಕ್ಕಿಂತ ಮೇಲೆ ನಾನು ನೋಡಕ್ ಹೋದ್ರೆ ಗಾಡಿ ಮಾತ್ರ ಒಳ್ಳೆ ಮೈಲೇಜ್ ಕೊಟ್ಟಿದೆ. ಲೈಕ್ ನಾನು ಈ ಗಾಡಿಯಲ್ಲಿ ಇದೇ ಫಸ್ಟ್ ಲಾಂಗ್ ರೈಡ್ ಹೊರಟಿರೋದು. ಎಷ್ಟು ಕಿಲೋಮೀಟರ್ಸ್ ಆಗುತ್ತೆ ನಾನು ಮುಗಿದ ಮೇಲೆ ಬಂದು ನಿಮಗೆ ತಿಳಿಸ್ತೀನಿ. ಬಟ್ ಸ್ಟಿಲ್ ಡೇಟ್ ಈ ರೀತಿಯಲ್ಲೇ ನಂಗೆ 35 ಮೈಲೇಜ್ ಅಪ್ರಾಕ್ಸ್ ಇತ್ತು. ಸೊ ಲೆಟ್ಸ್ ಸಿ. ಆದ್ರೆ ನಾವು ತುಂಬಾ ಹಿಂದಾಡಿದ್ವಿ, ಏನ್ ಕಮ್ಮಿ ಏನ್ ಸ್ಲೋ ಆಗೆಲ್ಲ ಬಂದಿರ್ಲಿಲ್ಲ. ನೋಡೋಣ. ನಾನು ರೀಸೆಂಟ್ ಆಗಿ ಹೊಸ ಐಫೋನ್ ತಗೊಂಡೆ. ಅದು ಐಯಿಂದ ಶುರು ಆಗುತ್ತೆ ಅಷ್ಟೇ, ಆದ್ರೆ ಫೋನ್ ಇಂದ ಎಂಡ್ ಆಗಲ್ಲ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಅದ್ರ ಹೆಸರು IQ ಅಂತ. ವಿವೋ ಅವ್ರ ಕಡೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಫೋನ್. ನನಗೂ ಒಂಚೂರು ವಿಡಿಯೋ ಎಡಿಟಿಂಗ್, ಸೇವಿಂಗ್, ಸ್ಟೋರೇಜ್ ಇಶ್ಯೂಸ್ ಆಗ್ತಾ ಇತ್ತು. ನನ್ನ ಹತ್ರ ಇದ್ದಿದ್ದು ಬಂದು iPhone 14. ಸೊ ಇವಾಗ ಇದನ್ನೊಂದು ಯೂಸ್ ಮಾಡ್ತಾ ಇದೀನಿ ಅಲಾಂಗ್ ವಿತ್ ಇಟ್. ತುಂಬಾ ಚೆನ್ನಾಗಿದೆ. IQ Neo 10 ಫೋನು. ಬ್ಯಾಟ್ರಿ ಬ್ಯಾಕಪ್ ಅಂತೂ ಕೇಳಂಗೆ ಇಲ್ಲ. 7,000 mAh. ಪ್ರೊಸೆಸರು 8 Gen 3 ಏನೋ ಇದೆ, ಸ್ನ್ಯಾಪ್ ಡ್ರ್ಯಾಗನ್. ಬಟ್ ಫೋನ್ ಅಂತೂ ನಂಗೆ ಟಿಲ್ ಡೇಟ್ ಏನು ರಿಗ್ರೆಟ್ ಆಗಿಲ್ಲ. ತಗೊಂಡು 2 months ಆಗಿದೆ, ಆಗ್ತಾ ಬಂದಿದೆ ಆಲ್ರೆಡಿ. ವೆರಿ ಗುಡ್ ಫೋನ್. A few moments later.
ಇವಾಗ ನೋಡಿ ಬಡಿ ಇನ್ನು ಎಲ್ಲೂ ಕಾಣಿಸ್ತಾನೆ ಇಲ್ಲ. ಎಲ್ಲಿ ಹೋದ್ರು ಇವರು? ಓಹ್, ಇಲ್ಲೇ ಬಂದ್ರು. ಇನ್ನು ನುಡ್ಕು ಅಷ್ಟೇ ಇರಲ್ಲ, ಆ ಕಡೆ ಈ ಕಡೆ ತಿರುಗಿ ನೋಡಿದ್ರೆ ಸಾಕು ಕಾಣಿಸ್ಕೊಬಿಡ್ತಾನೆ. ಆ ಲೆವೆಲ್ ಗಾಡಿ ಓಡಿಸ್ತಾನಲ್ಲ. ಹೇಳ್ತಲ್ವ ಗಾಯ್ಸ್, ಯಾವ್ದೇ ಗಾಡಿ ಇರ್ಲಿ ಅವನ್ ಕೈಯಲ್ಲಿ ಇವಾಗ ಎಕ್ಸೆಲ್ ಕೊಡ್ರಿ, ಹೊಡಿಯೋದು ಇಂಪಾರ್ಟೆಂಟ್. ಗಾಡಿನ ಕರೆಕ್ಟ್ ಆಗಿ ಹೊಡಿಬೇಕು. ಅಂತೂ ಇದ್ರಲ್ಲಿ ಹೋಗ್ತಾ ಇದ್ರೆ ಈ ರೋಟಲ್ಲಿ ಟೈಮ್ ಲೂಪ್ ಸಿಗಾಕೊಂಡ್ಬಿಟ್ಟಿದೀನಿ ಅನ್ಸುತ್ತೆ. ಎಲ್ಲ ಮನೆಗಳು ಹಂಗೆ ಕಾಣಿಸುತ್ತೆ, ಅವಾಗ್ಲೇ ನೋಡಿದೀನಿ ನನಗೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಎಲ್ಲ ರೋಡ್ಗಳು ಹಂಗೆ ಕಾಣಿಸುತ್ತೆ. ನಮ್ ಕರ್ನಾಟಕದಲ್ಲಿ ನೋಡಿ ಎಲ್ಲ ನೋಡಿದ್ರು ಕಾಣಿಸೋದು ಎರಡೇ, ಒಂದು ಕರ್ನಾಟಕ KSRTC ಬಸ್ಸು, ಇನ್ನೊಂದು ಬಂದು ನಮ್ ನಂದಿನಿ. ಎಲ್ಲಾದರೂ ಇರಿ ಎಂತಾದರೂ ಇರಿ, ಎಂದೆಂದಿಗೂ ನೀವು ನಂದಿನಿ ಆಗಿದೆ. ಅಂದ್ರೆ ನಂದಿನಿ ಕುಡ್ಕೊಂಡಿರ್ರಿ ಅಂತ ಮಕ್ಕಳ. ಬರೀ ಇಂಥದೆಯ. ಬರೀ ಅಡ್ದಾರಿ ಹುಡ್ಕೋದ್ರಲ್ಲೇ ಫೇಮಸ್. ಮಾರ್ಕ್ಸಿಲ್ಲ, ನಾನು ಆರಾಮಾಗಿ ಬ್ಲಾಗ್ ಮಾಡ್ಕೊಂಡಿದ್ದೆ, ಗೊತ್ತಾಯ್ತು. ಬೈಕ್ ಕಳಿಸ್, ನಡೀರಪ್ಪ ಮುಂದೆ ನಡಿಯಪ್ಪ, ದಾರಿ ತೋರಿಸು, ಏನು ಬ್ಲಾಗ್ ಸಾಕು. ಯಾವುದೋ ಹುಡುಗಿ 81% ತಂದವಳಂತೆ, ಪರ್ಸೆಂಟೇಜ್ ಅಲ್ಲ ಪರ್ಸೆಂಟೈಲ್. ಅವಳು ಮೋಸ್ಟ್ಲಿ ಸಿವಿಲ್ ಇಂಜಿನಿಯರಿಂಗ್ ಅಂತ. ಅಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ, ನೀನು